ಆದಿ ಪುಟ ಆದಿ ಯಾಕೋ ಇಲ್ಲೇ ಒಬ್ಬನೇ ಕೂತ್ಕೊಂಡು ಅಳ್ತಾ ಇದ್ಯಾ? ನಾನು ವಾಪಸ್ ಹೋಗ್ತೀನಿ. ಏನೋ ಹೆದರ್ಸ್ತಾ ಇದೆಯಾ ವಾಪಸ್ ಹೋಗ್ತೀನಿ ಅಂತ? ಹೋಗು, ನನಗೇನಾಗಬೇಕಾಗಿದೆ, ಹೋಗು. ಬಾ ಬಿಡ್ತೀನಿ. ಇಳಿ, ಹೇಳಿದ್ ಕೇಳಿಸ್ಲಿಲ್ವಾ? ಇಳಿ. ಇಷ್ಟ ಎತ್ತರದಲ್ಲಿದೆ, ಇಳಿ ಇಳಿ ಅಂತಂದ್ರೆ ಹೇಗೆ ಇಳಿಲಿ? ಮತ್ತವಾಗ ಹೆಂಗಸ್ತೆ? ನಿಮ್ಮನ್ನ ಹಿಡ್ಕೊಂಡು ಹತ್ತದೆ. ಇಳಿ ಇವಾಗ. ಆಗಲ್ಲ, ಯಾರಾದ್ರೂ ಹಿಡಿದು ಇಳಿಸಿದ್ರೆ ಇಳಿತೀನಿ. ನೀವೇನಾದ್ರೂ ಮನ್ಸು ಮಾಡಿ ಕೈ ಕೊಟ್ಟು ಇಳಿಸಿದ್ರೆ ಇಳಿತೀನಿ, ಇಲ್ಲ ಅಂದ್ರೆ ನಾನು ನಿನ್ನ ಕೈ ಕೊಡಲ್ಲ. ಈಗಾಗಲೇ ಒಂದ್ಸಲಿ ಕೈ ಕೊಟ್ಟಾಯ್ತಲ್ಲ, ಹಾಗಂತ ಅಷ್ಟು ಸುಲಭವಾಗಿ ಬಿಡಲ್ಲ. ಕೈ ಹಿಡಿಯೋ ಹಾಗೆ ಮಾಡೇ ಮಾಡ್ತೀನಿ. ಇದೆಲ್ಲ ನನ್ನ ಹತ್ರ ನಡೆಯಲ್ಲಮ್ಮ, ಸುಮ್ಮನೆ ಇಳ್ಕೊಂಡು ಹೋಗು. ನನಗೆ ನಿಜವಾಗ್ಲೂ ಇಳಿಯೋದಕ್ಕೆ ಆಗ್ತಾ ಇಲ್ಲ. ನೀವೇನಾದ್ರೂ ಕೈ ಕೊಟ್ರೆ ಇಲ್ಲ ಇಲ್ಲ ಇಲ್ಲ, ಕೈ ಹಿಡ್ದು ಇಡ್ಸಿದ್ರೆ ಇಳಿತೀನಿ, ಇಲ್ಲ ಅಂತಂದ್ರೆ ಹೀಗೆ ಕೂತಿರ್ತೀನಿ. ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಿಗೆ ನಾನು ಬರ್ತೀನಿ, ಅಲ್ಲೂ ನೀವೇ ಇಳಿಸ್ಬೇಕಾಗತ್ತೆ. ತುಂಬ ಥ್ಯಾಂಕ್ಸ್ ಕೈ ಹಿಡಿದು ಇಳಿಸಿದ್ದಕ್ಕೆ. ನಾನೇನು ಕೈ ಹಿಡಿದು ಇಳಿಸ್ಲಿಲ್ಲ, ಏನೋ ಬಿದ್ದೋಗ್ತಿಲ್ಲ ಅಂತ ಮಾನವೀಯತೆ ಕೈ ಕೊಟ್ಟೆ ಅಷ್ಟೇ. ಹೌದಾ? ಬರೀ ಮಾನವೀಯತೆ ಅಷ್ಟೇನಾ? ಸಾಯಂಕಾಲನೂ ಬಂದು ನನ್ನನ್ನು ಕರ್ಕೊಂಡು ಹೋಗ್ತೀರಾ? ಸಾಯಂಕಾಲನೂ ಬರಬೇಕಾ? ಯಾಕೆ? ಏನಪ್ಪ ನೀವು, ನಿಮ್ಗೆಲ್ಲಾನು ಬಿಡ್ಸಿ ಹೇಳೋಕ್ಕಾಗತ್ತಾ? ಮತ್ತೆ ಇದೇ ಥರ ಕೈ ಹಿಡ್ಕೊಂಡು ಇಳಿಯೋಣ ಅಂತ. ಬರ್ತೀರಾ ತಾನೆ? ಬರಲ್ಲ, ನನಗೆ ನಿನ್ನ ಕೈ ಹಿಡ್ಕೊಳ್ಳೋ ಯಾವ ಆಸೆನೂ ಇಲ್ಲ. ಬೇಕಾದರೆ ಅಮ್ಮನ ಜೊತೆ ಬಾ, ಇಲ್ಲ ಅಂದರೆ ಇಲ್ಲೇ ಇರು. ಇವಾಗ ನನಗೆ ಲೇಟ್ ಆಗ್ತಾ ಇದೆ, ಬಿಡು ಕೈ. ಬಿಡಲ್ಲ. ಬಿಡು. ನೀವು ಸಾಯಂಕಾಲ ಬರ್ತೀನಿ ಅಂತ ಹೇಳಿ ನಾನು ಬಿಡ್ತೀನಿ. ನೀನಿಗೆ ಬಿಡಲಿಲ್ಲ ಅಂದರೆ ಹಾಗೆ ಬೈಕ್ ಓಡಿಸ್ಕೊಂಡು ಹೊರಡ್ತೀನಿ. ನೀವು ಹಾಗೆ ಮಾಡಲ್ಲ ಅಂತ ನನಗೆ ಗೊತ್ತು. ಯಾಕೆ? ನಿಮ್ಮ ಕಣ್ಣಲ್ಲಿ ಹೇಳ್ತಿರೋದೇ ಬೇರೆ, ನಿಮ್ಮ ಮಾತಲ್ಲಿ ಹೇಳ್ತಿರೋದೇ ಬೇರೆ. ಎಲ್ಲಿದೆಯಮ್ಮ? ಪುರೋಹಿತರು ಕರೀತಾ ಇದ್ದಾರೆ. ಓಹ್ ಶೋಭಾ, ಯಾವಾಗ ಬಂದ್ರಿ? ಈಗ 5 ನಿಮಿಷ ಆಯ್ತು. ಹೇಗಿದ್ದೀರಾ? ಏನೋ ಇಷ್ಟ ಮಾತ್ರ. ಆರ್ತಿ, ಪುರೋಹಿತರು ಕರೀತಾ ಇದ್ದಾರೆ, ಶಾಸ್ತ್ರಗಳೆಲ್ಲ ಬೇಗ ಆಗ್ಬೇಕಂತೆ, ಇಲ್ಲ ಹೊತ್ತಾಗ್ಬಿಡುತ್ತೆ. ಬನ್ನಿ ಶೋಭಮ್ಮ, ನಾವು ಹೋಗೋಣ ಬನ್ನಿ. ಆರ್ತಿ ಬೇಗ ಬಾ. ಮತ್ತೆ ಮನೇಲೆಲ್ಲ ಹೇಗಿದ್ದಾರೆ ಶೋಭಮ್ಮ? ಹಾ, ಚೆನ್ನಾಗಿದ್ದಾರೆ. ಅಕ್ಕ, ಅರೆ ಮೇರಿ, ಯಾವಾಗ ಬಂದ್ರಿ ನೀವು? ನಾನು ಈಗಲೇ ಹೊರಡ್ತೀನಕ್ಕ. ಅಯ್ಯೋ, ಏನಾಯ್ತು? ಯಾರೋ ಒಬ್ರು ನನ್ನನ್ನು ಹೋಗಿ ಬನ್ನಿ ಅಂತ ಕರೆಯಲ್ಲ ಅಂತ ಪ್ರಾಮಿಸ್ ಮಾಡಿದ್ರು. ನೋಡಿದ್ರೆ ಅವ್ರು ಹಾಗೆ ಕರೀತಾ ಇದ್ದಾರೆ. ಅಷ್ಟೇನಾ? ಈಗ ಬಂದ ತಕ್ಷಣ ಹೊರಡ್ತಿದ್ದೀರ ಅಂತ ಹೇಳ್ತಿದ್ದೀರಲ್ಲ, ಹೇಳ್ತಾ ಇದೆಯಲ್ಲ. ಮೇರಿಯವರೇ, ನಂಗೆ ಏಕವಚನದಲ್ಲಿ ಹಾಗೆಲ್ಲ ಮಾತಾಡೋದಕ್ಕೆ ಬರಲ್ಲ, ಆದರೆ ಟ್ರೈ ಮಾಡ್ತೀನಿ. ಟ್ರೈ ಮಾಡೋದಲ್ಲ, ಹಾಗೆ ಕರಿಬೇಕು. ಇಲ್ಲ ಅಂದರೆ ನಾನು ಏನು ಉತ್ತರ ಕೊಡಲ್ಲ ಅಷ್ಟೇ. ಸರಿಮ್ಮ, ಹಾಗೆ ಕರಿತೀನಿ ಅಂತ. ನೀನು ಬಂದಿಯಲ್ಲ, ಖುಷಿ ಆಯಿತು. ಅಕ್ಕ,
ನನ್ನ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡೋಳು. ನಿನ್ನೆ ನೀವು ಅಷ್ಟು ಪ್ರೀತಿಯಿಂದ ಕರೆದ್ರಿ, ಬರ್ದಿರ ಇರ್ತೀನಾ? ಥ್ಯಾಂಕ್ ಯು ಸೋ ಮಚ್. ಅಬ್ಬಾ, ಇಷ್ಟೊಂದು ಥ್ಯಾಂಕ್ಸ್ ಇಟ್ಕೊಳಕ್ಕೆ ನನ್ನ ಹತ್ರ ಜಾಗ ಇಲ್ಲ. ನೋಡಿ ಪಾಪು, ನಿಮ್ಮಮ್ಮ ಯಾರಿಗೋ ಬೇರೆಯವ್ರಿಗೆ ಹೇಳ್ದಂಗೆ ಥ್ಯಾಂಕ್ ಯು ಅಂತ ಹೇಳ್ತಾರೆ. ಇದೆಲ್ಲ ಸರಿನಾ? ನೀನೇ ಹೇಳು. ಅಯ್ಯೋ, ಎಷ್ಟು ಮುದ್ದಾಗಿದ್ದಾನೆ. ಓಯ್, ನನ್ನ ನೋಡಿದ ತಕ್ಷಣ ನಗ್ತಾ ಇದ್ದಾನೆ ನೋಡಿ ಅಕ್ಕ. ಆರ್ತಿ ಬೇಗ ಬಾ. ಹಾಂ ಅಮ್ಮ, ಬಂದೆ. ನೀನು ಕಿಡ್ನ್ಯಾಪ್ ಆಗಿಲ್ಲ ಅಂದರೆ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ ಅಲ್ವಾ? ಬೇಜಾರಾಗಿದೆಯೇನೋ? ನೀವೇ ಬಂದ್ರಿ, ನಾನಿಂದ ನಡೆಯಿಲ್ಲ. ಈಗ ಬಂದೆ ಪುಟ. ಬಾಯಿಲಿ. ಯಾಕೋ ನನ್ನ ಹತ್ರ ಬರಲ್ವಾ? ನನಗೆ ಯಾರು ಬೇಡ. ಎಲ್ಲರೂ ಅವ್ರವ್ರ ಕೆಲಸದಲ್ಲೇ ಬ್ಯುಸಿ ಇರ್ತಾರೆ. ನನ್ನ ಯಾರೂ ನೋಡ್ಕೊಳಲ್ಲ. ಅದಕ್ಕೆ ನಾನು ಒಬ್ಬನೇ ನಿಂತಿರ್ತೀನಿ. ನೀವು ಹೋಗಿ. ಯಾಕೋ ಹಾಗೆ ಹೇಳ್ತೀಯಾ? ನಿನ್ಗೋಸ್ಕರ ನಾ ಇಲ್ವೇನೋ? ಇಲ್ಲ, ಆಮೇಲೆ ನೀವು ನನಗೆ ಬೈತೀರಾ, ನನ್ನ ಬಿಟ್ಟು ಹೋಗ್ತೀರಾ. ಅದಕ್ಕೆ ನಂಗೆ ಯಾರು ಬೇಡ, ನೀವು ಹೋಗಿ. ನಿನ್ನ ಬಿಟ್ಟು ಹೋಗೋಕ್ಕೋಸ್ಕರ ನಾ ಇಲ್ಲಿ ಬಂದಿದ್ದೀನಿ ಅಂದ್ಕೊಂಡ್ಯಾ? ಅವ್ರಿಗೆಲ್ಲ ಅವ್ರವ್ರ ಕೆಲಸ ಮುಖ್ಯ. ಆದರೆ ನಾನು ನನ್ನ ಕೆಲಸ, ಮನೆ ಎಲ್ಲ ಬಿಟ್ಟು ಬಂದಿದ್ದೀನಿ. ಯಾಕೆ ಗೊತ್ತಾ? ನಿಂಗೂ ಯಾರಿಲ್ಲ, ನನಗೂ ಯಾರಿಲ್ಲ. ನಂಗೆ ನೀನು, ನಿಂಗೆ ನಾನು, ಅಷ್ಟೇ. ನನಗೆ ನಿನ್ನ ಬಿಟ್ಟರೆ ಬೇರೆ ಏನೂ ಬೇಡ. ಅದಿ ನೀನೊಬ್ಬ ನಂಗೆ ಸಿಕ್ಬಿಟ್ರೆ ಅಷ್ಟೇ ಸಾಕು. ಮತ್ತೆ ಅವತ್ತು ಯಾಕೆ ಹಂಗೆ ಮಾಡಿದ್ರಿ? ಯಾವತ್ತು? ಅವತ್ತು ನೀವು ಬಿದ್ದಿದ್ರಲ್ಲ, ನಾನು ಎಷ್ಟು ತಪ್ಪಿಸಿದ್ರೂ ಎಳ್ಳೇ ಇಲ್ಲ. ಆಮೇಲೆ ಯಾರೋ ಬಂದು ನನ್ನ ಎತ್ಕೊಂಡೋದ್ರು. ಅವಾಗಲೂ ನೀವು ಮಲ್ಗೆ ಇದ್ರಿ. ಏನಕ್ಕೆ? ಅದು ಅವತ್ತು ನಾ ಒಂದು ಜ್ಯೂಸ್ ಕುಡಿತಾ ಇದ್ನಲ್ಲ, ಅದರಲ್ಲಿ ಯಾರೋ ನಿದ್ದೆ ಮಾತ್ರೆ ಹಾಕ್ಬಿಟ್ಟಿದ್ರು ಕಣೋ. ಅದಕ್ಕೆ ನಾನು ಆ ಥರ ಬಿದ್ದುಬಿಟ್ಟಿದ್ದೆ. ನೀನು ಎಷ್ಟು ಕೂಗಿದ್ರು ನಂಗೆ ಎಚ್ಚರ ಆಗಲಿಲ್ಲ. ಇಲ್ಲ ಅಂದಿದ್ರೆ ನೀನು ಯಾರಾದರೂ ಎತ್ಕೊಂಡು ಹೋಗ್ತಾ ಇದ್ರೆ ನಾನು ಸುಮ್ಮನೆ ಇರ್ತಾ ಇದ್ನಾ? ಎದ್ದು ಹೋಗಿ ಡಿಶೂಮ್ ಅಂತ ಅವ್ರಿಗೆ ಹೊಡೆದು ಇದನ್ನು ನಾನು ವಾಪಸ್ ಕರ್ಕೊಂಬರ್ತಾ ಇದ್ದೆ. ನಾನು ಹಾಗೆಲ್ಲ ಮಾಡಿಬಿಡ್ತೀನಿ ಅಂತಲೇ ನಿದ್ದೆ ಮಾತ್ರೆ ಹಾಕಿ ನನ್ನ ಮಲಗಿಸ್ಬಿಟ್ಟಿದ್ರು. ಹೌದಾ? ನಿಜವಾಗ್ಲೂ? ನಿಜವಾಗ್ಲೂ ಪುಟ. ಇಲ್ಲಾಂದರೆ ನಾನು ಆ ಥರ ಮಾಡ್ತೀನಾ? ಅವತ್ತು ನಿನ್ನ ಸ್ಕೂಲಿಗೆ ಬಿಡೋಕ್ಕೆ ನಾನು ಎಷ್ಟು ಕಷ್ಟಪಟ್ಟೆ ನೀನೇ ನೋಡಿದೆ ತಾನೆ. ಬೆಳಗ್ಗೆ ಎದ್ದು ನಿನಗೆ ತಿಂಡಿ ಮಾಡಿಕೊಟ್ಟು, ನಾನು ತಿಂಡಿನೂ ತಿಂದೆ, ಬಟ್ಟೆನೂ ಬದಲಾಯಿಸಿದೆ. ಹಾಗೆ ಬಂದು ಎತ್ಕೊಂಡೋಗಿ ನಿನ್ನ ಸ್ಕೂಲಿಗೆ ಬಿಟ್ಟಿಲ್ವಾ? ಪ್ರೀತಿ ಇಲ್ಲ ಅಂದರೆ ಹೀಗೆಲ್ಲ ಮಾಡ್ತೀನಾ? ಇವತ್ತು ಅಷ್ಟೇ ಕಣೋ. ಇಲ್ಲ, ನಾನು ಯಾರೂ ಕರೆದಿಲ್ಲ. ನಾನೇ ಸುಮ್ಮನೆ ಬಂದಿಲ್ಲಿ ಹೊರಗಡೆ ನಿಂತಿದ್ದೀನಿ. ಯಾಕೆ ಹೇಳು? ಏನಾದರೂ ಹೊರಗಡೆ ಬಂದರೆ ನಿನ್ನೊಂದ್ಸಲಿ ನೋಡ್ಬೋದು, ಒಂದ್ಸಲಿ ಮಾತಾಡಿಸ್ಬೋದು ಅಂತ. ಅಷ್ಟು ಇಷ್ಟ ಕಣೋ ನಿನ್ನ ಕಂಡ್ರೆ ನನಗೆ. ಇವರು ನಿನಗೆ ಬರೀ ಒಂದು ಐಸ್ ಕ್ರೀಮ್ ಕೊಟ್ಟು ಹೊರಗಡೆ ಕೂಡಿಸ್ಬೋದು. ಆದರೆ ನಾನು ಹಾಗಲ್ಲ. ಯಾವಾಗಲೂ ನಿನ್ನ ಜೊತೆ ಇರಬೇಕು ಅಂತ ಆಸೆ ಕಣೋ ನನಗೆ. ಈಗಲಾದರೂ ನನ್ನ ಹತ್ರ ಬಾರೋ. ತಗೊಳ್ಳಿ, ನಿಮ್ಮ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಳಿ. ಮಾರ್ಕಾಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವಿನಃ ಆಯುರಾರೋಗ್ಯ ಐಶ್ವರ್ಯಂ ದೇಹಿಮೆ ಮುನಿಪುಂಗವ
ಮಗುಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಮನೋರಥಾಂ ಪ್ರಾರ್ಥಯಾಮಿ. ಓಂ ಎಸ್ ಸ್ಮೃತ್ಯಾಜನಮಕ್ಕಾತ್ಯುತಮ ಪೂಜಾ ಕ್ರಿಯಾದಿಶೋ. ನೋಡಿ, ಪ್ರಶಸ್ತವಾಗಿದೆ ಸಮಯ ಕಿವಿ ಚಿತ್ರಕ್ಕೆ. ಒಂದ್ಸಲಿ ಗುರ್ತು ಮಾಡಿ ಎಲ್ಲರಿಗೂ ತೋರಿಸ್ಬಿಡಿ. ಮಗು ಕೊಡಪ್ಪ. ನೋಡಪ್ಪ, ಮಗುಗೆ ಹುಷಾರಾಗಿ ಕಿವಿ ಚುಚ್ಚು. ತುಂಬಾ ನೋವಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ಆಮೇಲೆ. ನೋಡಿ ಅಮ್ಮ, 16 ಇಸ್ವಿಯಿಂದ ಕೆಲಸ ಮಾಡ್ತೇನೆ. ನೋಡಿ ಕರೆಕ್ಟಾಗಿ ಮಾರ್ಕ್ ಮಾಡಿದ್ದೀನಿ. ಆದ್ರೂ ಪರವಾಗಿಲ್ಲಪ್ಪ, ನೋಡ್ಕೊಂಡು ಚುಚ್ಚು. ಮಗು ಕಿಂಬಿತ್ತು. ನೋಡಿ ಅಮ್ಮ, ಮೊದಲು ನನ್ನ ಕೆಲಸ ನೋಡಿ, ಆಮೇಲೆ ಮಾತಾಡಿ. ನೋಡಿದ್ಯಾ ಪರಿಮಳ, ನಿನ್ನ ಮಕ್ಕಳು ಹೆಣ್ಮಕ್ಳು ತಾನೇ, ಅವರು ಕಿವಿ ಚುಟ್ಸೋಕೆ ಇಷ್ಟೊಂದು ಸಂಭ್ರಮ ಪಟ್ಟಿದ್ರು. ಅದಕ್ಕೆ ಗಂಡು ಮಗುಗೆ ಕಿವಿ ಚುಟ್ಸೋ ಸಂಭ್ರಮ 5 ವರ್ಷ ಆದಮೇಲೆ ಹೇಗಿದ್ರು ತೆಗೆದು ಹಾಕೋದೆ ತಾನೇ. ಗಂಡು ಮೊಮ್ಮಗು ಹುಟ್ಬಿಟ್ಟಿದೆ ಅಂತ ಒಳ್ಳೆ ಕೋಡ್ ಬಂದವ್ರು ಹಾಗೆ ಆಡ್ತಿದ್ದಾರೆ ಅತ್ತಿಗೆ, ಗೊತ್ತಾಯ್ತಾ? ನಿಧಾನಪ್ಪ, ಮೆತ್ತ ಚುಚ್ಚು, ಹುಷಾರು. ಆರ್ತಿ ಅವರೇ, ಪರವಾಗಿಲ್ಲ ನೋಡಿ. ನಿಧಾನಕ್ಕೆ ನಿಧಾನಕ್ಕೆ. ಇಲ್ಲ ನೋಡಿ. ಏನಪ್ಪ ನೀನು ನೋಡ್ಕೊಂಡು ಮಗು ಕಿವಿ ಚುಚ್ಚು ಅಂದ್ರೆ? ಅಲ್ಲಿ ನೋಡಿ. ಪಾಪ, ಎಷ್ಟೊಂದು ಅಳುತ್ತಿದೆ ಮಗು ಅಲ್ಲಿ. ಅಮ್ಮ, ನೀವೇ ಕಳ್ತಿದ್ದೀರಾ. ಕಿವಿ ಚುಚ್ಚಿದ್ದು ಮಗುಗೆ, ಮಗು ಹತ್ರ ನೀವು ಹತ್ಬಿಡೋದಾ? ಮೊದಲು ಮಗು ಎತ್ಕೊಂಡು ಸಮಾಧಾನ ಮಾಡಿ. ಎಳೆ ಮಗುದು ನನ್ ಸಂಕಟ, ನನ್ಗೆ ಇವನೊಬ್ಬ. ನೋಡಮ್ಮ, ಮಗು ಘನವಾದ ನಕ್ಷತ್ರದಲ್ಲಿ ಹುಟ್ಟಿದೆ. ಆ ಮಗುವಿಗೆ ಒಂದು ಹೆಸರಿಡಬೇಕು. ಆ ಹೆಸರು ಹೇಗಿರ್ಬೇಕು ಅಂದ್ರೆ ಸುಂದರವಾಗಿ, ವಿಧಿವತ್ತಾಗಿ, ಅರ್ಥವತ್ತಾಗಿರ್ಬೇಕು. ಇಬ್ರು ಯೋಚಿಸಿ ಒಂದು ಹೆಸರನ್ನು ನಿರ್ಧಾರ ಮಾಡಿ. ಒಂದು ಹೆಸರು 3 ತಲೆಮಾರು ಕರೆಯುವಂಥದ್ದು. ಹಾಗಾಗಿ ಯೋಚಿಸಿ ಒಂದು ಹೆಸರನ್ನು ನಿರ್ಧಾರ ಮಾಡಿ. ಅನಿರ ಚೆನ್ನಾಗಿಲ್ಲ ಕಣ. ಅರ್ಜುನ್ ಚೆನ್ನಾಗಿದೆ, ಆದ್ರೆ ಅದಕ್ಕಿಂತ ಚೆನ್ನಾಗಿರೋ ಹೆಸರು ಹುಡ್ಕೋಣ. ಸಿಕ್ಕಿಲ್ಲ ಅಂದ್ರೆ ಅರ್ಜುನ್ ಹೇಳೋಣ. ಅಭಿಷೇಕ್ ಚೆನ್ನಾಗಿಲ್ಲ, ಬೇಡ. ಹಳೇದಾಯ್ತು ಶೋಭಮ್ಮ. ಅಶ್ರೀ, ಅಜಯ್. ಪ್ರಶಸ್ತವಾದ ಹೆಸರಿಡಕ್ಕೆ ಇಷ್ಟೊತ್ತು ಬೇಕಾ? ನನಗೂ ಬೇರೆ ಬೇರೆ ಕಡೆ ಕಾರ್ಯಕ್ರಮ ಇದೆ. ಬೇಗ ಹೇಳಿದ್ರೆ ಅನುಕೂಲ ಆಗುತ್ತೆ. ಒಂದು 10 ನಿಮಿಷ ಇರಿ ಸ್ವಾಮೀಜಿ. 100 ವರ್ಷ ಕರೆಯೋ ಹೆಸರು. ಅಟ್ಲೀಸ್ಟ್ ಯೋಚನೆ ಮಾಡೋದಕ್ಕೆ 1 ಗಂಟೆ ಏನಾದ್ರೂ ಬೇಡವಾ? ಅದು ಸೂರ್ಯ ಆರತಿ ಮಗು. ಯಾವ ಹೆಸರು? ಅದ್ವೈತ. ಅಶ್ವಿನ್. ಯೋ 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 ನನ್ನ ಕೈ ಕೇಳಕ್ ಆಗ್ತಿಲ್ಲಪ್ಪ. ಎಲ್ಲ ಸೇರ್ಕೊಂಡು ಕಾಯ ಅಂತ ಬಡ್ಕೋತಾ ಇದ್ದಾರೆ. ಅಲ್ಲ, ಒಂದ್ ಹೆಸರಿಡಕ್ಕೆ ಇಷ್ಟೊಂದು ಗಲಾಟೆ ಮಾಡ್ತಿದಾರಲ್ಲ,
ಇನ್ ಮುಂದೆ ಏನೇನ್ ಕಾದಿದ್ಯೋ ಏನೋ ದೇವ್ರಿಗೆ ಗೊತ್ತು. ಪರಿಮಳ, ಯಾಕೆ ಸುಮ್ಮನೆ ನಿಂತಿದ್ಯಾ? ಇಲ್ಲಿ ಈ ಕಡೆ ತಿರುಗು. ಅಯ್ಯೋ, ಕೆಲಸ ಮಾಡಿ ಮಾಡಿ ಬೆವರು ಸುರಿತಾ ಇದೆ. ನೀನ್ ಬರೀ ಚಾಕ್ರಿ ಮಾಡಿ ಸುಸ್ತ ಕೂತಿರು. ಅಲ್ಲಿ ಆರ್ತಿಗೆ ರಾಜೋಪಚಾರ ನಡೀತಾ ಇರ್ಲಿ, ವಂಶೋದ್ಧಾರಕನ್ ಹೆತ್ತಿದಾಳೆ ಅಂತ. ನೋಡಿ ನೋಡಿ ನನಗ್ ಸಾಕಾಗಿ ಹೋಗಿದೆ. ಬಿಡಿಯತ್ತೆ, ಆ ಮಗುವಿಂದ ನಾನಿನ್ನೂ ಏನೇನು ಕೇಳಬೇಕು ಅಂತ ಆಗಿದೆ ನನಗೆ. ಹೌದು ತಾನೆ, ನಾನು ಅದನ್ನೇ ಕಣೆ ಹೇಳ್ತಿರೋದು. ನೀನೇ ಯೋಚನೆ ಮಾಡು, ನಿನ್ನ ಮಕ್ಕಳಿಗೆ ಈ ತರ ಫಂಕ್ಷನ್ ಯಾವತ್ತಾದ್ರೂ ನಡೆದಿತ್ತಾ? ಇಷ್ಟೊಂದು ಜನನ್ನೆಲ್ಲ ಕರೆಸಿ ಸಂಭ್ರಮ ಪಟ್ಕೊಂಡು ಏನು ಕೇಳ್ಬೇಡ. ಎಲ್ಲ ಸಿಂಪಲ್ ಆಗಿ ಮನೆ ಮಟ್ಟಿಗೆ ಒಂದು ಉಪ್ಪಿಟ್ಟು ಕೇಸರಿ ಬಾತು ಕೆದಕ್ಬಿಟ್ಟು ಮುಗೀತು ಅನ್ಸ್ಬಿಟ್ರು. ಅದು ಹಾಳಾಗೋಗ್ಲಪ್ಪ. ಪಾಪ ಆ ಮಕ್ಕಳು ಏನ್ ಪಾಪ ಮಾಡಿದ್ವು ಕಣೆ. ಮನೇಲಾದ್ರೂ ಇಟ್ಕೊಂಡು ಸಾಕಾಗ್ತಿರ್ಲಿಲ್ವಾ ಇವ್ರ ಯೋಗ್ಯತೆಗೆ? ಅದೆಲ್ಲಗೂ ಅಟ್ಟು ಬಿಟ್ಟಿದ್ದಾರೆ. ಅದೇ ಅದು ಓದಕ್ಕೆ ಅಂತ. ಓದುಗಿದು ಎಂಥದ್ದು ಇಲ್ಲ, ಅದೆಲ್ಲ ಬರೀ ನೆಪ. ನಾನು ಹೇಳ್ತೀನಿ ಕೇಳು. ಹೀಗೆಲ್ಲ ಯಾಕೆ ನಡೀತಾ ಇದೆ ಅಂತ ಯೋಚನೆ ಮಾಡಿದ್ಯಾ? ನಾನ್ ಹೇಳ್ತೀನಿ, ನನಗ್ ಗೊತ್ತು. ಯಾಕೆ ಅಂದ್ರೆ ನಮ್ಮ ಅತ್ತಿಗೆಗೆ ರವಿನ್ ಕಂಡ್ರೆ ಆಗಲ್ಲ. ಸತ್ಯನೇ ಹೇಳ್ತಿದ್ದೀನಿ. ಯಾವಾಗ್ಲೂ ಸೂರ್ಯ 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 ಅಂತ ಜಪ ಮಾಡ್ತಿರ್ತಾರೆ. ಅಲ್ಲ ಕಣೆ, ನೀನು ಮಕ್ಕಳನ್ನ ಹೆರ್ಲೇ ಇಲ್ವಾ? ಒಂದಲ್ಲ ಅಂತ 2 ಮಕ್ಕಳನ್ನ ಹೆತ್ತೆ. ಆದ್ರೆ ಅದ್ರಲ್ಲಿ ಒಂದಾದ್ರೂ ಗಂಡನ್ ಹೆರ್ಬಾರ್ದಿತ್ತ? ನಿನಗೂ ಅವಾಗ ಆರ್ತಿ ತರ ರಾಜೋಪಚಾರ ಸಿಕ್ಕಿರೋದು. ಈಗ ರವಿ ಬಗ್ಗೆ ಸ್ವಲ್ಪನಾದ್ರೂ ಪ್ರೀತಿ ತೋರಿಸ್ತಾ ಇದ್ದಾರೆ. ಇನ್ನು 4 ದಿವಸ ಕಳೀಲಿ, ನೀವಿಬ್ರು ಅವ್ರಿಗೆ ನೆನಪಲ್ಲೇ ಉಳಿಯಲ್ಲ. ನೋಡ್ತಾ ಇರು. ಏನ್ ಮಾಡಕ್ಕಾಗತ್ತಮ್ಮ, ಎಲ್ಲ ನಾವು ಪಡ್ಕೊಂಡ್ ಬಂದಿತ್ತು. ನಾನ್ ಹೇಳ್ತಿರೋದ್ ಸತ್ಯನೇ. ನೀನ್ ಗಂಡು ಮಗುನ್ ಹೆರ್ಲಿಲ್ವಲ್ಲ, ಯಾವ ಬೆಲೆನೂ ಇಲ್ಲ. ಇನ್ನು ಹೋಗ್ತಾ ಹೋಗ್ತಾ ಈ ಮನೇಲಿ ನಿನ್ ಸ್ಥಾನ ಏನಾಗುತ್ತೋ ನನಗ್ ನೆನ್ಸ್ಕೊಳ್ಳೋಕ್ಕೂ ಆಗ್ತಿಲ್ಲ ಪರಿಮಳ. ಅದೇ ಮಗು ಹುಟ್ಟಿದ ಟೈಮ್ ಸರಿ ಇಲ್ಲ ನಿಜ. ಆದ್ರೆ ನೀವು ನೋಡಿದ್ರೆ ಅತ್ತೆಗೆ ಇವ್ರು ಕಂಡ್ರೇನೆ ಇಷ್ಟ. ನಾನ್ ಹೇಳ್ತಿರೋದ್ ನಿಜಾನೇ. ನೋಡ್ತಾ ಇರು. ಇನ್ ಸ್ವಲ್ಪ ದಿನ ಹೋಗ್ತಿದ್ದ ಹಾಗೆ ನಿನಗೆ ಎಲ್ಲ ಅರ್ಥ ಆಗತ್ತೆ. ನಿಮ್ಮಿಬ್ಬರನ್ನ ಕಂಡ್ರೆ ಪೂರ್ತಿ ಅಸಡ್ಡೆ ಮಾಡ್ತಾರ ಅತ್ಗೆ. ನಾನಂತೂ ನನ್ ದೇವ್ರಲ್ಲಿ ಇಷ್ಟೇ ಬೇಡ್ಕೊಳ್ಳೋದು, ನಿಮ್ಮಿಬ್ಬರನ್ನು ಯಾವಾಗ್ಲೂ ಸುಖವಾಗಿ ನೆಮ್ಮದಿಯಾಗಿಟ್ಟಿರ್ಲಪ್ಪ ಅಂತ. ಆದ್ರೆ ಅದು ಹೇಗ್ ಸಾಧ್ಯನೋ, ಏನೇನಾಗತ್ತೋ. ನಾನಿವತ್ತು ತುಂಬಾ ಖುಷಿಯಾಗಿದ್ದೀನಿ ಸರ್, ಫುಲ್ ಹ್ಯಾಪಿ. ನಾ ಅನ್ಕೊಂಡಿದ್ದೆಲ್ಲ ನಂಗೆ ಸಿಕ್ಬಿಡ್ತು, ಎಲ್ಲ ಸಿಕ್ಬಿಡ್ತು. ಏನ್ರಿ ಶರಪಂಜರದ ಕಾವೇರಿ ತರ ಹೊಡ್ಕೋತಿದ್ರಿ ಸಿಕ್ತು ಅಂತ? ಸರ್, ಅವಳು ಕಳ್ಕೊಂಡೆ ಅಂತ ಇದ್ಲು. ಆದ್ರೆ ನನಗೆ ನಾನು ಕಳ್ಕೊಂಡಿರೋದು ವಾಪಸ್ ಸಿಕ್ಕಿದೆ. ಏನ್ರಿ ಅದು? ಲಾಟ್ರಿ ಏನಾದ್ರು ಬಂಪರ್ ಬಹುಮಾನ ಬಂತ? ಅದೇನ್ ಸಿಕ್ತು ಅಂತ ಹೇಳ್ರಿ ಮತ್ತೆ. ಸರ್, ನಾನಿವತ್ತು ನನ್ನ ಮಗನ್ ನೋಡ್ದೆ. ಓಹ್, ಬರೀ ನೋಡೋದೇನ್ರಿ, ಮಾತಾಡೋದಲ್ವಾ? ನಾನ್ ಬಿಡ್ತೀನ ಸರ್, ಮಾತಾಡಿಸ್ದೆ. ನೀವು ಮಾತಾಡಿಸ್ತೀರ ಬಿಡ್ರಿ. ಮೊದ್ಲು ಅವನು ಮಾತಾಡಿದ್ನ ಅದನ್ನ ಹೇಳಿ. ನೀವು ಇಲ್ಲದ ಹರ್ಕತ್ ಮಾಡಿ ಮಗನ್ನ ಕಳ್ಕೊಂಡ್ರಿ. ನಿಮ್ಮ ಮೇಲೆ ಅವನು ಸಿಟ್ ಮಾಡ್ಕೊಂಡಿದಾನ? ಅವನಿಗೆ ನನ್ನ ಮೇಲೆ ಯಾವ ಸಿಟ್ಟು ಇಲ್ಲ ಸರ್, ತುಂಬಾ ಚೆನ್ನಾಗಿ ಮಾತಾಡಿಸ್ತಾ. ಹೌದಾ? ಹಂಗಾರ ಬರೋಬರಿನ ಆತು ಬಿಡ್ರಿ. ಇನ್ನು ಮೇಲೆ ನಿಮ್ಮ ಮಗ ನಿಮಗೂ ಸಿಗೋದಂತೂ ಗ್ಯಾರಂಟಿ. ಹೆಂಗ್ ಹೊಲಿಸ್ಕೊಂಡ್ರಿ ನಿಮ್ಮ ಮಗನ್ನ ಅಂತ? ಇವತ್ತು ಆ ಸೂರ್ಯನ ಮಗು ನಾಮಕರಣ ಸರ್.
ಅವ್ರ ಮನೆಯವ್ರು ಎಲ್ಲರೂ ಬ್ಯುಸಿಯಾಗಿದ್ರು, ಇವನ್ನ ಯಾರು ಮಾತಾಡಿಸ್ತಾ ಇರ್ಲಿಲ್ಲ. ಒಬ್ಬನೇ ಮನೆ ಹೊರಗಡೆ ನಿಂತಿದ್ದ. ಅವ್ರ ಮನೆಯವ್ರೆಲ್ಲ ಸಿಟ್ಟು ಬಂದಿತ್ತು ಅವನಿಗೆ. ನಾನು ಹೋಗಿ ಅವ್ನು ಮಾತಾಡಿಸ್ದೆ, ಸಮಾಧಾನ ಮಾಡಿದೆ. ನಾನು ಮಾಡ್ತಾ ಇರೋದೇ ಸರಿ ಅಂತ ಅವನ್ನ ಕನ್ವಿನ್ಸ್ ಮಾಡಿದೆ. ಸುಮ್ಮನೆ ಆಗ್ಬಿಟ್ಟ. ಶಬಾಷ್ ಕಣ್ರಿ, ಒಳ್ಳೆ ಕೆಲಸ ಮಾಡಿರಿ ನೋಡ್ರಿ. ಹೌದು, ನಾಮಕರಣ ಅಂತ ನಿಮಗೆ ಹೆಂಗೆ ಗೊತ್ತಾಯ್ತು? ನಮ್ಮಮ್ಮ ಅಲ್ಲೇ ಹೋಗಿದ್ದಾರೆ ಸರ್. ಆಮೇಲೆ ಚಲೋ ಆಯ್ತು ಬಿಡ್ರಿ. ನೋಡ್ರಿ, ಹೀಗೆ ಒಪ್ಕೊಂಡ ತಬ್ಕೊಂಡ ಅಂತ ಆರಾಮಾಗಿದ್ದು ಬಿಡ್ಬೇಡಿ. ಅವಾಗವಾಗ ಹೋಗಿ ಅವನ್ನ ಭೇಟಿ ಮಾಡಿ ಅವನ್ ತಲೆ ಕೆಡಿಸ್ತಾ ಇರಿ. ಇಲ್ಲಾಂದ್ರೆ ಕೋರ್ಟಲ್ಲಿ ಉಲ್ಟಾ ಹೊಡೆದ್ರೆ ಕಷ್ಟ. ಹಾಗೆಲ್ಲ ಏನೂ ಆಗಲ್ಲ ಸರ್. ನನ್ನ ಮಗ ಕೋರ್ಟಲ್ಲಿ ನಾನೇ ಬೇಕು ಅಂತ ಹೇಳಬೇಕು, ಹಾಗೆ ಮಾಡ್ತೀನಿ. ಅವಾಗ ಒಂದ್ಸಲ ನೋಡಿದ್ನಲ್ರಿ, ಹೀಗೆ ಹೇಳಿ ಮನೆ ಕರ್ಕೊಂಡು ಹೋದ್ರಿ. ಈಗ ಅದೆಲ್ಲ ಬಿಡಿ. ಕೋರ್ಟಲ್ಲಿ ನಿಮ್ಮ ಪರವಾಗಿ ಮಾತಾಡಿದ್ರೆ ಮಾತ್ರ ನಿಮ್ಮ ಮಗ ನಿಮ್ಮ ಹತ್ರನೇ ಉಳಿತಾನೆ. ನೀವಿಷ್ಟೆಲ್ಲ ಮಾಡಿದ್ರು ನಿಮ್ಮ ಮಗ ನಿಮ್ಮ ಕಡೆನೇ ಅದಾನಂದ್ರೆ ಮೆಚ್ಚಬೇಕು ನಿಮ್ಮನ್ನ. ಥ್ಯಾಂಕ್ ಯು ಸರ್. ಏನೋ ಹೊಗಳ್ಬಿಟ್ಟೆ ಅಂತ ಅಟ್ಟಕ್ಕೆ ಏರ್ಬೇಡ್ರಪ್ಪ. ಅವನನ್ನ ಆಗಾಗ ಭೇಟಿ ಮಾಡ್ತೀರಿ, ಮರಿಬೇಡಿ. ಗೊತ್ತಾಯ್ತಾ? ಇಡ್ಲಾ? ಆಯ್ತು ಸರ್.